ನಿಗಮ ಚಾನಲ್ನ ಎಲ್ಲ ವ್ಯೂವರ್ಸು ಕೂಡ ಹಾರ್ದಿಕವಾದ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ಕೆಲವು ವಿಚಾರಗಳನ್ನ ಸಾರಿಗೆ ನಿಗಮಗಳಿಗೆ ಸಂಬಂಧಪಟ್ಟಂಗೆ, ಅದರ ನೌಕರಿಗೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಚಾನಲ್ ಹಲವಾರು ಸಲ ನಾವು ಬಂದಿದ್ದೀವಿ, ನಿಜವಾದ ಸಮಸ್ಯೆಗಳೇನು ಅಂತ ತಮ್ಮ ಮುಂದೆ ಇಟ್ಟಿದ್ದೇವೆ. ಆದರೆ ಸನ್ಮಾನ್ಯ ಚಂದ್ರಶೇಖರ್ ಅವರು ಮೊನ್ನೆ ಒಂದೆರಡು ಪ್ರೋಗ್ರಾಮ್ ಮಾಡಿದ್ದಾರೆ, ಅದರಲ್ಲಿ ಕೆಲವು ಪ್ರಶ್ನೆಗಳು ರೈಸ್ ಮಾಡಿದ್ದಾರೆ. ಬಟ್ ನನಗನ್ಸುತ್ತೆ ಅವರು ರೈಸ್ ಮಾಡೋ ರೀತಿ ನೋಡಿದರೆ ಅದರ ಹೊಸತನ ಏನಿಲ್ಲ. ಒಂದು 2020ರಲ್ಲಿ ಸ್ಟ್ರೈಕ್ ಮಾಡಿದರು ಒಂದು 4 ದಿವಸ, ನಂತರ 21ರಲ್ಲಿ 15 ಸ್ಟ್ರೈಕ್ ಮಾಡಿದರು. ಆ ಸ್ಟ್ರೈಕ್ ಫೇಲ್ ಆಯಿತು ಸಂಪೂರ್ಣವಾಗಿ. ಅದರಲ್ಲಿ ಸರಿಯಾಗಿ ರಿಸಲ್ಟ್ ಅವ್ರಿಗೆ ಸಿಕ್ಕಲಿಲ್ಲ. ಅವ್ರು ಯಾವ ಡಿಮಾಂಡ್ ಹಾಕ್ಕೊಂಡ್ರೋ ಅಟ್ ದಿ ಎಂಡ್ ಆಫ್ ದಿ ಸ್ಟ್ರೈಕ್ ಆ ಡಿಮಾಂಡ್ನೇ ಕೈ ಬಿಡುವಂಥ ಒಂದು ಪರಿಸ್ಥಿತಿ ಬಂತು. ಅದರಿಂದ ಭಾಳ ಹತಾಶವಾಗಿದ್ದಾರೆ ಅವರು. ಏನು ಹೇಳ್ತಾರೆ ನೋಡಿ, ಈ ಕುಣಿಲಾಗ್ದವ್ರು ನೆಲ ಡೊಂಕು ಅಂತ, ಹಂಗಾಗ್ಬಿಟ್ಟು ನಮ್ಮನ್ನೆಲ್ಲ ಬೈಕ್ ಶುರು ಮಾಡಿಬಿಟ್ಟಿದ್ದಾರೆ. ಒಂಥರ ಅವಾಗ ಇವಾಗ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಕೆಲವು ಸ್ಲೋಗನ್ಗಳನ್ನ ಕ್ಲಿಷೆಯಾಗಿ ಯೂಸ್ ಮಾಡಿದರು. ಸಮಾನ ವೇತನ, ಫಸ್ಟು ಸರ್ಕಾರಿ ನೌಕರರಾಗಬೇಕು ಅಂತ ಹೊರಟರು. ಅದು ಯಾಕೋ ಏನೋ ಯಾರಿಗೋ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆ, ಅದರಿಂದ ಏನು ಲಾಭ ಆಗುತ್ತೆ ಅಂತ. ಯಾಕೆಂತ ಹೇಳಿದರೆ ಈಗಾಗಲೇ ಆಂಧ್ರ ಪ್ರದೇಶಲ್ಲಿ ಮತ್ತು ತೆಲಂಗಾಣದಲ್ಲಿ ಸರ್ಕಾರಿ ನೌಕರರಾಗಿದ್ದಾರೆ. ಅವರು ಬವಣೆ ನೋಡಿದರೆ ಬೆರಳ್ಚಿ ಪರಿಸ್ಥಿತಿ ಬಂದಿದೆ. ಯಾವ ಲೀಡರ್ಗಳು ಅವ್ರು ಸರ್ಕಾರಿ ನೌಕರ ಆಗಬೇಕು ಅಂತ ಹೇಳಿದ್ರು, ಇವತ್ತು ಅವರೇನೆ ಹಿಂದಿದ್ದು ಕಾರ್ಪೊರೇಷನ್ ಬಂದರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಇವಾಗಲೇ. ಆದರೆ ನಾನು ಸನ್ಮಾನ್ಯ ಚಂದ್ರಶೇಖರ್ ಅವ್ರಿಗೇನು ಹೇಳ್ತೀನಿ, ಒಂದು ಜಾಯಿಂಟ್ ಕಮಿಟಿ ಮಾಡೋಣಪ್ಪ, ನೀವು ಬನ್ನಿ, ನಮ್ಮಿಂದಲೂ ಹೋಗ್ತೀವಿ, ನಮ್ಮ ಜಾಯಿಂಟ್ ಕಮಿಟಿಯಿಂದ ಕೂಡ ಆಂಧ್ರ ಪ್ರದೇಶಕ್ಕೂ ಹಾಗೂ ತೆಲಂಗಾಣಗೂ ಹೋಗಿ ಸಂಪೂರ್ಣವಾಗಿ ಸ್ಟಡಿ ಮಾಡೋಣ. ಅಲ್ಲಿ ಏನು ಆಗ್ತಾಯಿದೆ, ಜನ ಈ ಸರ್ಕಾರಿ ನೌಕರ ಆದಮೇಲೆ ಆ ಫಲಿತಾಂಶವನ್ನು ನೋಡಿ ಮುಂದಿನ ಲೈನ್ ನೀವು ಡಿಸೈಡ್ ಮಾಡೋದು. ನಮಗೇನು ಸರ್ಕಾರಿ ನೌಕರು ಏನು ಅಲರ್ಜಿ ಏನಲ್ಲ, ಆದರೆ ಕೆಲವು ಕಾರಣಗಳಿಗೋಸ್ಕರ ಕಾರ್ಪೊರೇಷನ್ ಫಾರ್ಮ್ ಆಯಿತು. 1950ರಲ್ಲಿ ಅಂಡರ್ RTC ಆ್ಯಕ್ಟ್ ಫಾರ್ಮ್ ಆಯಿತು. ನಂತರದಲ್ಲಿ ಬೃಹತ್ತಾಗಿ ಇಂಡಿಯಾ ದೇಶದ ಎಲ್ಲ ಕಡೆಯಲ್ಲೂ ಬೆಳೆದಿವೆ. ಅದು ಪರ್ಟಿಕ್ಯುಲರ್ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಕಳೆದ ಸುಮಾರು 6 ದಶಕಗಳಲ್ಲಿ ಇದು ಒಂದು ಬಹುಶಃ 1000 ಬಸ್ ಇದ್ದಿದ್ದು ಇವತ್ತು 25,000 ಬಸ್ಗಳು ಬೆಳೆದಿದೆ. ಇನ್ನೂ ಬೆಳೆಯುವಂಥ ಭಾಳ ದೊಡ್ಡ ಅವಕಾಶಗಳಿವೆ. ಆದರೆ ಈ ಕಾರ್ಪೊರೇಷನ್ ಮುಚ್ಚೋದಕ್ಕೆ ಯಾರು ಹೋಗಬೇಡಿ ಅಂತ ನಾನು ಕೇಳೋದು. ನಮಗೆ ಯಾರ ಮೇಲೂ ಏನೊಂದು ಪ್ಯಾಥಲಾಜಿಕಲ್ ಹೆಟ್ರೇಡ್ ಏನಿಲ್ಲ. ನಾವು ಒಂದು ವೈಜ್ಞಾನಿಕವಾಗಿ ಅದನ್ನು ಚೆಕ್ ಮಾಡಿದ್ವಿ, ಇನ್ವೆಸ್ಟಿಗೇಟ್ ಮಾಡಿದ್ವಿ, ಯಾತಕ್ಕೆ ಸರ್ಕಾರಿ ನೌಕರ ಆಗಬಾರ್ದು ಅಂತ. ಅದನ್ನಾಗಲೇ ಜನಗಳ ಮುಂದೆ ನಾವು ಇಟ್ಟಿದ್ದೀವಿ. ಇವತ್ತು ಸರ್ಕಾರಿ ನೌಕರಾದ್ರೆ ಯಾವ ಹಕ್ಕುಗಳು ಅಲ್ಲಿರೋದಿಲ್ಲ. ಅಲ್ಲಿ ದೇರ್ ನೋ ಪ್ರಾಕ್ಟಿಕಲಿ ಟ್ರೇಡ್ ಯೂನಿಯನ್ ರೈಟ್. ನೀವು ಡಿಮಾಂಡ್ ಹಾಕೋ ಹೋಗಿಲ್ಲ, ಮಾತನಾಡೋ ಹಾಗಿಲ್ಲ, ಒಂದು ಥರ ಗುಲಾಮಗಿರಿ ಬಂದ್ಬಿಡುತ್ತೆ ಅಲ್ಲಿ. ಆದ್ದರಿಂದ ಈ ಸಂಸ್ಥೆಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ, ತನ್ನದೇ ಆದಂಥ ಒಂದು ಪರಂಪರೆ ಇದೆ. 4 ವರ್ಷಕ್ಕೆ, 5 ವರ್ಷಕ್ಕೆ, 3 ವರ್ಷಕ್ಕೆ ವೇಜ್ ಸೆಟ್ಲ್ಮೆಂಟ್ಗಳಿಂದ ಆಗಿವೆ. ಅದರಿಂದ ಇದು ಏನೂ ಆಗೇ ಇಲ್ಲ, ನೀವು ಬಂದ ಮೇಲೆಲ್ಲ ಶುರುವಾಯಿತು ಅನ್ನೋ ಭ್ರಮೆಯಲ್ಲಿ ನೀವು ಇರಬೇಡಿ. ಆಯಿತು, ನಿಮ್ಮ ಹಳೆ ಕ್ಯಾಸೆಟ್ಗಳಲ್ಲಿ ನೀವು ನೋಡಿ ನಮ್ಮ ಹತ್ರ ನಿಮ್ಮ ಭಾಷಣ ಮಾಡಿರೋದು. ಫಸ್ಟು ಅಧಿಕಾರಿಗಳ ಸಪೋರ್ಟಿಂದ ಹೋದ್ರಿ, ಆಮೇಲೆ ಅವ್ರ ಸಪೋರ್ಟ್ ಇರುತ್ತೆ ಅಂತ 2ನೇ ಬಾರಿ ಸ್ಟ್ರೈಕ್ ಮಾಡಿದ್ರಿ. ಸುಮಾರು ಅದರ ರಿಸಲ್ಟ್ ಏನು, ಆ ಸ್ಟ್ರೈಕ್ ಸಂದರ್ಭದಲ್ಲಿ ಭಿಕ್ಷಾ ಬಿಡಿಸಿದ್ರಿ, ಜಾಗಟೆ ಬಾರಿಸಿದ್ರಿ, 10,000 ಜನಗಳನ್ನ ರಸ್ತೆ ಮೇಲೆ ಹಾಕಿದ್ರಿ. ಹೊರಗಡೆ ಕೊನೆಗೆ ಕೆಲಸ ಕಳ್ಕೊಂಡು ಅವ್ರು ರಸ್ತೆಗೆ ಬಂದರು, ನಿರ್ಗತಿಕ. ನಮ್ಮನೆಗೆ ಬೈತಿರೋದಕ್ಕೆ ನಾವು ಅದನ್ನು ಕಂಡೇ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಮತ್ತು ಇನ್ನೊಂದು ವಿಚಾರದಲ್ಲಿ ಹೇಳೋದೇನೆಂದರೆ, ನೀವು ಸ್ಟ್ರೈಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾವು ನೀವು ಸ್ಟ್ರೈಕ್ ಬ್ರೇಕ್ ಮಾಡಲಿಲ್ಲ. ನಿಜ, ನಾನು ಒಂದು ದಿವಸ ರಾತ್ರಿ 12 ಗಂಟೆಗೆ ಮೈಸೂರಿಂದ ಒಬ್ಬರು ಫೋನ್ ಮಾಡಿದರು, ಭಾಳ ದೊಡ್ಡ ಮನುಷ್ಯವರು. ಅವರೇನು ಹೇಳಿದ್ರು, ಕಾಮ್ರೇಡ್ ನೋಡಿ ನಮಗೆಲ್ಲ ಹೀಗೆ ಡಿಸ್ಮಿಸ್ ಮಾಡ್ತಿದ್ದಾರೆ, ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ವರ್ಗಾವಣೆ ಆಗ್ತಿದೆ. ನೀವು ಅವತ್ತಿದ್ದಂಥ ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಮಾತನಾಡಿ ಸ್ವಲ್ಪ ಅದನ್ನೆಲ್ಲ ಸರಿ ಮಾಡಿಸ್ಕೊಡಿ ಅಂತ ನಾನು ಕೇಳಿದರು. ನಾನು ಆವಾಗ ಆಫ್ ದಿ ಕಫ್ ಸ್ಟೇಟ್ಮೆಂಟ್ ಏನು ಹೇಳಿದೆ, ಅಲ್ಲಪ್ಪ ಯಾವ ಮುಖ ಎತ್ಕೊಂಡು ಹೋಗಲಿ, ಇವತ್ತು ಕೋವಿಡಿಂದ ಹಾಸ್ಪಿಟ್ಲ್ಗಳಲ್ಲಿ ಜನರಿಗೆ ಜಾಗ ಇಲ್ಲ, ಹೆಣ ಉಳೋದಕ್ಕೆ ಜಾಗ ಇಲ್ಲ, ಇಡೀ ದೇಶ ಪ್ರಪಂಚ ಎಲ್ಲ ತತ್ತರಿಸೋಗಿದೆ. ಇಂಥ ಸಂದರ್ಭದಲ್ಲಿ ನೀವು ಮತ್ತು ಆಕ್ಸಿಜನ್ ಇಲ್ಲ ಹಾಸ್ಪಿಟ್ಲ್ಗಳಲ್ಲಿ, ಮಕ್ಕಳುಗಳು ಸಾಯ್ತಿದ್ದಾರೆ, ಪೇಷಂಟ್ಸ್ ಸಾಯ್ತಿದ್ದಾರೆ ಆಕ್ಸಿಜನ್ ಇಲ್ಲದೆ. ಇಂಥ ಸಂದರ್ಭದಲ್ಲಿ ನೀವು
ಒಂದು ಸಮಾಜಘಾತಕವಾದಂಥ ಕೆಲಸ ಮಾಡಿದ್ರೆ ಸ್ಟ್ರೈಕ್ ಮಾಡಿ ಇದು ಸರಿಯಲ್ಲ. ಅದರಿಂದ ನಿಮ್ಮ ಬಸ್ಗಳು ಓಡಿಸಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಡಿಯೂರಪ್ಪನವ್ರ ಹತ್ರ ಅಂತ ಹೇಳಿದ್ದೇನೆ. ನಮ್ಮ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಫಿಲಿಯೇಟ್ ಟು AITCಯಿಂದ ಯಾವ ಸ್ಟೇಟ್ಮೆಂಟು ನಾವು ಸ್ಟ್ರೈಕ್ ವಿರುದ್ಧ ಕೊಟ್ಟಿಲ್ಲ. ಇನ್ನು ಮೇಲಾಗಿ ಅದು ಸ್ಟ್ರೈಕ್ ಇಲ್ಲೀಗಲ್ ಅಂತಾಯಿತು. ಗೌರ್ಮೆಂಟ್ ಬ್ಯಾನ್ ಮಾಡ್ತು ನಿಮ್ಮ ಸ್ಟ್ರೈಕ್ನ ಹೊತ್ತು. ಎನಾರ್ಮಸ್ ಪವರ್ ಬಂತು ಮ್ಯಾನೇಜ್ಮೆಂಟ್ಗೆ ಸ್ಟ್ರೈಕ್ ಬ್ಯಾನ್ ಮಾಡಿದ ಮೇಲೆ. ಅದುವರೆಗೂ ಅವ್ರು ಯಾರನ್ನೂ ಸಸ್ಪೆಂಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾವಾಗ ಬ್ಯಾನ್ ಮಾಡಿ ಪ್ರೊಹಿಬಿಟ್ ಮಾಡಿದ್ರು ಸ್ಟ್ರೈಕು, ಕಾನೂನು ಬಾಹಿರ ಅಂತ ಹೇಳಿದರು, ನೀವು ಸ್ಟ್ರೈಕ್ ಮುಂದುವರಿಸಿದ್ರು, ಮ್ಯಾನೇಜ್ಮೆಂಟ್ ಆ್ಯಕ್ಷನ್ ತೊಗೊಂತು. ನಾವು ಹೇಳಿ ಮಾಡಿಸಿದ್ದಲ್ಲ, ಆ ಕೆಲಸ ನಮ್ಮ ಜನ್ಮದಲ್ಲಿ ನಾವೆಂದೂ ಮಾಡಿಲ್ಲ, ಅದೆಲ್ಲ ನಿಮಗೆ ಸೇರಿದ್ದು. ನಾವು ಸ್ಟ್ರೈಕ್ 31 ಡಿಸೆಂಬರ್ ಸ್ಟ್ರೈಕ್ ಮಾಡ್ತೀವಿ ಅಂತ ನಾವು ಹೇಳಿದಾಗ ನೀವು ಹೋಗಿ ಲೆಟ್ರ್ ಕೊಟ್ರಿ. ಇಲ್ಲ ನಾವು ಸ್ಟ್ರೈಕ್ ಮಾಡಲ್ಲ, ನಮ್ಮವರು ಗಾಡಿ ಎತ್ತಾರಿದ್ದು, ನಾವು ಆ ಹಲ್ಕ ಕೆಲಸಗಳ ಹೋಗಿಲ್ಲ. ಯಾಕೆಂದರೆ ಒಂದು ಸಿದ್ಧಾಂತಕ್ಕೆ ಕಮಿಟ್ ಆಗಿರುವಂಥ ಎಡಪಕ್ಷಕ್ಕೆ ಸಿದ್ಧಾಂತ ಕಮಿಟ್ ಆಗಿರುವಂಥ ಟ್ರೇಡ್ ಯೂನಿಯನ್ ನಮ್ಮದು. ಆ ಕೆಲಸಗಳಿಂದ ನಾವು ಮಾಡೋದಿಲ್ಲ. ಸೊ ಅವತ್ತೂ ಕೂಡ ನಿಮ್ಮ ಸ್ಟ್ರೈಕ್ 20ರಲ್ಲಾದಾಗಲೂ ನಾವೇನು ಮಾತಾಡಲಿಲ್ಲ, 21ರಲ್ಲಾದರೂ ನಮ್ಮ ಫೆಡರೇಷನ್ ಹೇಳಿಲ್ಲ. ನಾನು ಮೈಸೂರಿನವ್ರಿಗೆ ಹೇಳಿದ್ದುಂಟು, ಅದು ಪ್ರೈವೇಟ್ ಅಷ್ಟೇ. ಇದು ಇಟ್ ಇಸ್ ನಾಟ್ ಸ್ಟೇಟ್ಮೆಂಟ್ ಫಾರ್ ದಿ ಆರ್ಗನೈಸೇಷನ್. ಅವನು ಪರ್ಸನಲ್ ಫೇವರ್ ಕೇಳಿದ, ಪರ್ಸನಲ್ ಫೇವರ್ಗೆ ಈಗಾದರೂ ಆಗುತ್ತಪ್ಪ ನಾನು ಹೇಳಿದೆ ಅಷ್ಟೇ. ಆದ್ದರಿಂದ ಈಗ ನೀವು ಹಲವಾರು ಕ್ಲಿಷೆಗಳು ಯೂಸ್ ಮಾಡಿದ್ದೀರ. ಏನು ಸಮಾನ ವೇತನ ಅಂತ ಹೇಳ್ತೀರ. ಅದಕ್ಕೆ ಮುಂಚೆ ಕೆಲವು ಸ್ಟೇಜ್ಗಳಿತ್ತು. ಏನು ಸರ್ಕಾರಿ ನೌಕರರು, ಅದಾಗಲಿಲ್ಲ. ಅದು ಸ್ಟ್ರೈಕ್ ಆದಮೇಲೆ ಕೈ ಬಿಟ್ಟರಿ ಅದನ್ನು. ಆಮೇಲೆ 6ನೇ ವೇತನ ಅಂತ ಹೇಳಿದ್ರಿ. 6ನೇ ವೇತನನ ಇಂಡಸ್ಟ್ರಿಯಲ್ ಟೈಮಲ್ಲಿ ರೆಫರ್ ಮಾಡಿಸಿದ್ರಿ. ಇದುವಾಗ ಅಡ್ರೆಸ್ ಇಲ್ಲ. ಅದರಲ್ಲಿ ಏನಾಯಿತು, ನಿಮ್ಮ ಲಾಯರ್ ಹೋಗಿದ್ರಾ, ಅಪಿಯರ್ ಆಗಿದ್ದೀರಾ, ಸ್ಟೇಟಸ್ ಏನು ಯಾರಿಗೂ ಹೇಳಿಲ್ಲ 6ನೇ ವೇತನ. ಆಮೇಲೆ ಸೀದಾ 7ನೇ ವೇತನಕ್ಕೆ ತೆಗೆದುಬಿಟ್ರಿ. ಈಗ ಆಕಾಶದಲ್ಲಿ ಏನು ತೋರಿಸ್ತಾ ಇದ್ದೀರಾ, 8ನೇ ವೇತನ ಆಗುತ್ತೆ ಮುಂದೆ, ನೀವು ಅದಕ್ಕೆ ತಯಾರಾಗಿರಿ ಅಂತ. ನಿಮ್ಮ ಹಿಂದಿನ ಕ್ಯಾಸೆಟ್ಗಳು ನೋಡಿದರೆ ಅದರಲ್ಲಿ ಏನು ಹೇಳಿದ್ರ, ನಮ್ಮ ಸ್ಟ್ರೈಕ್ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ, ನಾವು ಇನ್ನು ಮುಂದೆ ಬರೀ ಸ್ಟ್ರೈಕ್ ಅಂದರೆ ಸರ್ಕಾರ ದಾರಿಗೆ ಬಂದ್ಬಿಡುತ್ತೆ, ಗಾಬರಿ ಆಗುತ್ತೆ. ಅಂದರೆ ಒಂದು ಸರ್ಕಾರದ ಪವರನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಸ್ಟ್ರೈಕಿಗೆ ಮುಂಚೆ ನಾನು ನಿಮ್ಮ ಆವಾಗ ಅಧ್ಯಕ್ಷರಾಗಿದ್ದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಪತ್ರ ಬರೆದಿದ್ದೆ. ಸುದೀರ್ಘವಾದ ಪತ್ರ ಬರೆದಿದೆ. ನನ್ನ ಕಹಿ ಅನುಭವಗಳನ್ನ ನಾನು ಹಾಕಿದ್ದೆ ಇದರಲ್ಲಿ. ಅದರಿಂದ ಎಚ್ಚರಿಂದ ಹೋಗಿ ಏನು ಮಾತನ್ನು ನಾನು ಹೇಳಿದ್ದೆ. ನೀವು ಅದಕ್ಕೆ ಜವಾಬು ಕೂಡ ಕೊಡಲಿಲ್ಲ, ಯಾಕೆ ನಮ್ಮ ಅನುಭವ ನೀವು ಬೇಕಾಗಿರಲಿಲ್ಲ. ಆದ್ದರಿಂದ ಅಷ್ಟೆಲ್ಲ ಅನುಭವಗಳನ್ನ ಇಟ್ಕೊಂಡು ಇವತ್ತು ನಮ್ಮನ್ನು ಯಾಕೆ ಬೈತೀರಾ? ಅದೇನೋ ಹೇಳ್ತಾರಲ್ಲ, ಕೋಣೆದಾರದವ್ರಿಗೆ ನೆಲ ಡೊಂಕು ಅಂತ ಹೇಳಿದಂಗೆ ನಿಮ್ಮ ಒಂದು ಅನಾಥ ಪ್ರಜ್ಞೆ ಅಥವಾ ಇವತ್ತೊಂದು ಯಾರೂ ನಿಮಗೆ ಗತಿ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದೀರ. ಆದ್ದರಿಂದ ನಮ್ಮನ್ನು ಬೈಕೊಂಡು ನೀವು ತಿರುಗಾಡಬೇಡಿ. ನಿಮ್ಮ ಸರ್ಕಾರಿ ನೌಕರಿಂದ 7ನೇ ವೇತನದಿಂದ 8ನೇ ವೇತನಕ್ಕೆ ಬಂದು ಈಗ ಸರಿಸಮಾನ ವೇತನ ಅಂತ ಹೇಳ್ತೀರ. ಅದು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇಟ್ಕೊಂಡು ಊರಲ್ಲೆಲ್ಲ ಓಡಾಡ್ತೀರ. ಕಾಂಗ್ರೆಸ್ನವ್ರು ಬಿಟ್ಟುಬಿಟ್ರು. ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಮರ್ತಂಗೆ. ಈ ದೇಶದಲ್ಲಿ ಬಹುಶಃ ನನ್ನ ಅನುಭವದಲ್ಲಿ ನಾನು ಕೂಡ 1957ರಿಂದ ಎಲೆಕ್ಷನ್ ಮ್ಯಾನಿಫೆಸ್ಟೋಗಳು ನೋಡ್ತಾ ಇದ್ದೇನೆ. ಆ ಮ್ಯಾನಿಫೆಸ್ಟೋಗಳ ಪ್ರಕಾರ ಸರ್ಕಾರಗಳು ಜಾರಿ ಮಾಡಿಬಿಟ್ಟಿದ್ರ ಕಾರ್ಯಕ್ರಮ, ಬಡತನ ಅನ್ನೋದು ಈ ದೇಶದಲ್ಲಿ ಇರೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಬಡತನ ಎಲ್ಲ ಹೋಗಬೇಕಾಗಿತ್ತು. ಆದರೆ ಹಾಗಾಗಿಲ್ಲ. ಬಡವರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಶ್ರೀಮಂತರ ಸಂಖ್ಯೆ ಸಾಕಷ್ಟು ಕಡಿಮೆ. ಜನ ಶ್ರೀಮಂತರು ಅತಿ ಹೆಚ್ಚಿನ ಆಸ್ತಿ ದೇಶದಲ್ಲಿ ಇಟ್ಕೊಂಡಿದ್ದಾರೆ, ಅಂಕಿಅಂಶಗಳಿದೆ ಹೇಳ್ತವೆ. ಆದ್ದರಿಂದ ನಿಮ್ಮ ಕೈಲಾಗದೆ ನಿಮ್ಮ ಅಸಹಾಯತೆಗೆ ನಮ್ಮನ್ನು ಬೈಕೊಂಡು ಹೋಗಬೇಡಿ. ಒಂದು ಈಗ ಎರಡನೇದು ವೇತನ ಶ್ರೇಣಿ ಕಾಮನ್ ಅಂತೀರ. ನಿಮ್ಮ ಭಾಳ ಗೊಂದಲದಲ್ಲಿದೆ ನಿಮ್ಮದು. ಸರ್ಕಾರದಲ್ಲಿ ಡ್ರೈವರ್ಗೆ ಸಂಬಳ ಬರುತ್ತೆ, ಇಲ್ಲಿ 90% ಕಡಿಮೆ, 45 ಯಾವ ಪರ್ಸೆಂಟೇಜ್ ಹೆಂಗೆ ಬರೇ ಮಾದ್ರಿ ಅದು ನೀವು ಒಂದು ಮಾಡಿಬಿಟ್ಟು ಒಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡಿ ಅದು ಹೆಂಗೆ ಕಡಿಮೆ ಆಗಿದೆ ಅಂತ. ಬಟ್ ದ ಪಾಯಿಂಟ್ ಹಿಯರ್ ಇಸ್ ದಿಸ್, ನಮ್ಮ ಕಾರ್ಪೊರೇಷನ್ಗೆ ಅನುಗುಣವಾಗಿ ನಾವು ತಗೊಳ್ತಿದ್ವಿ, ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ತಗೊಳ್ತಿದ್ವಿ, ನಮ್ಮ ಹೋರಾಟಕ್ಕೆ ಅನುಗುಣವಾಗಿ ನಾವು ತಗೊಳ್ತಾ ಇದ್ದೀವಿ. ಆದ್ದರಿಂದ ಅದೆಲ್ಲ ಬಿಟ್ಟುಬಿಟ್ಟು ಅಯ್ಯೋ ಅವ್ರಿಗಿಷ್ಟು ಬರುತ್ತೆ ಇವ್ರಿಗಷ್ಟು ಬರುತ್ತೆ ಎಷ್ಟು ಕಾಲ ಹೀಗೆ ಹೇಳ್ಕೊಂಡು ಹೋಗ್ತೀರಾ? ಏನೇನು ದೊಂಬರಾಟವ ಇದು? ಏನು ಅಂದ್ಕೊಂಡಿದ್ದೀರಾ ನೀವು? 1,15,000 ಜನರ ಭವಿಷ್ಯ, ಇನ್ನು ಮುಂದೆ ಸುಮಾರು 2,000 ಜನ ಬಂದು ರಿಕ್ರೂಟ್ ಆಗ್ತಾರೆ. ಈ ಜನರ ಭವಿಷ್ಯವನ್ನು ಇವತ್ತು ನೀವು ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ. ಆದ್ದರಿಂದ ಈ ಸಂಸ್ಥೆ ಉಳಿಬೇಕಾದ್ರೆ ಇವತ್ತೊಂದು ರಿಯಲಿಸ್ಟಿಕ್ ಬೇಸಿಸಲ್ಲಿ ನಾವು ನೆಗೋಷಿಯೇಟ್ ಮಾಡಬೇಕು. ಮತ್ತು ನೀವೇನು ಸ್ಲೋಗನ್ ಕೊಟ್ಟಿದ್ದೀರಾ, ಒಂದು ಡಿಮಾಂಡ್ ಇರಬೇಕು. ಇದು ಮೋದಿಯವರು ಹೇಳಿದಾಗೆ ಒಂದು ದೇಶ ಒಂದು ಚುನಾವಣೆ ಇದ್ದಂಗೆ ಇದು. ಬೇಕೋ ಬೇಡೋ ನಮ್ಮ ದೇಶದ ಕಾನೂನು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಇರ್ಬೋದು ಅಥವಾ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಇರ್ಬೋದು,
ಇನ್ನೂ ಹಲವಾರು ಕಾನೂನುಗಳಿವೆ. ಈಗ ಕೋಡ್ಗಳು ಮಾಡಿಟ್ಟಿದ್ದಾರೆ, ಅದೆಲ್ಲ ಅದು ಬಿಡಿ, ನಮ್ಮ ಡಿಸಡ್ವಾಂಟೇಜ್ಗೆ ಅದು. ಆ ಕೋಡ್ಗಳಲ್ಲೂ ಕೂಡ ಎಲ್ಲ ಇವತ್ತು ಏನು ಹೇಳುತ್ತೆ, ಎಷ್ಟು ಯೂನಿಯನ್ ಬೇಕಾದ್ರೆ ನೀವು ಮಾಡ್ಕೋಬೋದು, ಒಂದೇ ಯೂನಿಯನ್ ಅಂತಿಲ್ಲ. ಮತ್ತು ಇದು ಮಲ್ಟಿ ನ್ಯಾಷನಲ್ ಕಂಟ್ರಿ, ಇದು ಹಲವಾರು ನ್ಯಾಷನಲಿಸಮ್ ಸೇರಿ ಆಗಿರುವಂಥ ಒಂದು ಕಂಟ್ರಿ, ಇದು ಹಲವಾರು ವೈಶಿಷ್ಟ್ಯಗಳಿವೆ. ಅದರಿಂದ ಹಲವಾರು ಜನ ಸೇರಿ ಹಲವಾರು ಸಂಸ್ಕೃತಿಗಳು ಸೇರಿ ಒಂದು ಸಂಸ್ಕೃತಿಯಾಗಿದೆ ಇವತ್ತು. ಈ ವೈವಿಧ್ಯತೆ ಇರುವಂಥ ಒಂದು ಸಮಾಜದಲ್ಲಿ ಒಂದೇ ಯೂನಿಯನ್ ಆಗಲ್ಲ. ಇನ್ಫ್ಯಾಕ್ಟ್ ಕಾರ್ಪೊರೇಷನ್ ಆದಾಗ ಸಿಂಗಲ್ ಯೂನಿಯನ್ ಇತ್ತು ಫಸ್ಟ್ ಸೆಟ್ಲ್ಮೆಂಟ್ಗೆ, ಆಮೇಲೆ 2 ಆಯಿತು, ಆಮೇಲೆ 3ನೇದು ಆಯಿತು. ಇವಾಗ ದೇರ್ ಆರ್ ಎನಿ ನಂಬರ್ ಆಫ್ ಯೂನಿಯನ್ಸ್. ನೀವು ಅದನ್ನು ರಿಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ. ಹೇಗೆ ರಿಸ್ಟ್ರಿಕ್ಟ್ ಮಾಡ್ತೀರಾ? ಜಾತಿಗೆ ಒಂದೊಂದು ಯೂನಿಯನ್ ಬಂದಿವೆ, ಒಂದೊಂದು ಜಾತಿಯಲ್ಲಿ ಕೆಲವರು 4-5 ಯೂನಿಯನ್ಗಳು ಇಟ್ಕೊಂಡಿದ್ದಾರೆ. ಆ ಜಾತಿ ಎಲ್ಲ ಒಂದಾಗಿಲ್ಲ ಅಲ್ಲೂ ಕೂಡ ಅಲ್ಲಿ. ಆದ್ದರಿಂದ ಇವತ್ತು ನೀವು ಆ ರೀತಿ ಅದನ್ನು ರಿಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಒಂದು ಅನುಭವ ಇಲ್ಲದೆ ಇರೋರ ಮಾತು. ಇವತ್ತು ಪ್ರಾಕ್ಟಿಕಲ್ಲಾಗಿ ನಾವೇನು ನೋಡಬೇಕು, KSRTC ನೌಕರಿಗೆ ಇವತ್ತು ಏನು ಬೇಕಾಗಿದೆ ಭಾಳ ಮುಖ್ಯವಾಗಿ. ಎಸ್, ಅವ್ರು ವೇರಿಯಸ್ ಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ಹಿಂದೆ ನಾವು ಮಾಡಿದಂಥ ಒಪ್ಪಂದ ಅದು ಸರ್ಕಾರ ತಾನೇ ಕೊಟ್ಟಿದ್ದ. ಮತ್ತು ಆ 18% ನೀವು ಎವ್ಯಾಲ್ಯೂಟ್ ಮಾಡಬೇಕಾದ್ರೆ ಅವತ್ತಿನ ಪರಿಸ್ಥಿತಿ ಆಗಿತ್ತು, ನೀವು 4+15 ದಿವಸ ಸ್ಟ್ರೈಕ್ ಮಾಡಿ ಗಬ್ಬೆಳಿಸಿದ್ರಿ. ಎಲ್ಲ ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿತ್ತೆಲ್ಲ. ಎಲ್ಲೆಲ್ಲಿ ನೋಡಿದ್ರು ನಿರಾಶೆ ಕಾರ್ ಮಾಡೋಕೆ ಹೌದಿತ್ತು. ಆ್ಯಂಡ್ ಜನರ ನಡುವೆ ವಿಷ ನೀವು ಹಾಕಿದ್ರಿ. 5 ವರ್ಷ ನೀವು ತುಂಬಿದ್ದೇನು ಅಂದರೆ, ನಮ್ಮ ವಿರುದ್ಧವಾಗಿ ವಿಷ ನೀವು ಜನಗಳು ತುಂಬಿದ್ರಿ. ಹೋರಾಟದ ಕೆಚ್ಚನ್ನು ನೀವು ತುಂಬಲಿಲ್ಲ ಅವ್ರಿಗೆ, ನಮ್ಮ ವಿರುದ್ಧ ವಿಷ ತುಂಬಿದ್ರಿ. ಆದರೆ ಜನ ಏನು ಎಲ್ಲ ಕೆಟ್ಟದಕ್ಕೂ ಶನೀಶ್ವರ ಹೊಣೆಯನ್ನು ಹಾಕಿ ನಮ್ಮನ್ನು ಹೊಣೆ ಮಾಡಿದ್ರಿ. ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ನಮ್ಮನ್ನು ಹೊಣೆಗಾರರಾಗಿ ಮಾಡಿದ್ರಿ. ವಿ ರೆಫ್ಯೂಸ್ ಟು ಅಕ್ಸೆಪ್ಟ್ ಯುವರ್ ಚಾರ್ಜಸ್. ನಿಮ್ಮ ಅವ್ಯಕ್ತದಿಂದ ನಿಮಗೊಂದು ನಾಲೆಡ್ಜ್ ಇಲ್ಲ. PF ಬಗ್ಗೆ ಏನೇನೋ ಮಾತಾಡಿದ್ರೆ ಅದ್ರ ಬಗ್ಗೆ ನಾನು ಹೇಳಲ್ಲ, ಬೇರೆಯವ್ರು ಮಾತಾಡ್ತಾರೆ PF ಬಗ್ಗೆ. ನಿಮ್ಮ ನಾಲೆಡ್ಜ್ ಇಲ್ಲ ಯಾವುದೂ. ಏನೋ ಮ್ಯಾಜಿಕ್ ಮಾಡ್ತೀವಿ ಅಂತ ಹೋದ್ರಿ. ಈ ಮ್ಯಾಜಿಕ್ ಕೊಂಡು ಹೇಳ್ತಾರಲ್ಲ ನಮ್ಮ ಮಂಜುನಾಥ, ಬೂದಿ ಬಾಬನ ಕೆಲಸ ಮಾಡೋಕ್ಕೆ ಹೋದ್ರಿ, ಅದರಿಂದ ಫೇಲ್ ಆಗಿದ್ರೆ ಆಯಿತು. ಅಂದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದಿದ್ದರೆ ಒಪ್ಕೋಬೇಕಾಗಿತ್ತು, ನಾನು ತಪ್ಪು ಮಾಡಿದ್ದೀನಿ, ಇವತ್ತು ಕರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಈ ಮೂಮೆಂಟಲ್ಲಿ ಸೀನಿಯರ್ಸ್ ಇದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಆ ಒಂದು ಪ್ರಾಮಾಣಿಕತೆ ನಿಮ್ಮಲ್ಲಿ ಎಳ್ಳಷ್ಟು ಕಾಣೋದಿಲ್ಲ. ಇವತ್ತು ಕೂಡ 7ನೇ ವೇತನದಿಂದ 8ಕ್ಕೆ ಹಾರಿದ್ದೀರ. ಅದರಿಂದ ಇವತ್ತು ರಿಯಲಿಸ್ಟಿಕ್ಕಾಗಿ ನಾವು ನೋಡಿದಾಗ ಸಾರಿಗೆ ನಿಗಮಗಳ ನೌಕರಿಗೆ ಹರಿಯಿಸಬೇಕಾಗಿದೆ. ಆಫ್ಟರ್ ನ್ಯಾಯವಾಗಿ ಅವರು ಹೋರಾಟ ಮಾಡಿ ತಗೊಂಡಿರುವಂಥದ್ದು. ಬೊಮ್ಮಾಯಿಯವ್ರ ಸರ್ಕಾರ, ನಾವು ಹೇಳಿದ್ದೀವಿ ಆವಾಗ 5 ಜನ ನಾವು ಒಂದು ಮಾಡಿದ್ದೀವಿ. ಇವತ್ತು ಒಂದು ಯೂನಿಯನ್ ಅಂತ ಏನು ಹೇಳ್ತಿದ್ದೀರಾ, ಒಂದು ಜಾಯಿಂಟು ಹೋರಾಟದ ಪ್ಲ್ಯಾಟ್ಫಾರ್ಮ್ ಮಾಡಿದ್ವಿ. ಆ ಹೋರಾಟದ ಪ್ಲ್ಯಾಟ್ಫಾರ್ಮ್ ಮಾಡಿ ರಾಜ್ಯಾದ್ಯಂತ ಜನಗಳ ನಡುವೆ ನೀವೇನು ವಿಷ ಹಾಕಿದ್ರು ಆ ವಿಷಯವನ್ನು ಪಾಯ್ಸನ್ ತೆಗೆಯೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಜನಗಳ ನಡುವೆ ಎರಡು ಎದೆಗಳ ನಡುವೆ ಏನು ಬೆರುಕು ಬಂದು ತಂದಿದ್ರು, ದ್ವೇಷ ಅಸೂಯೆಗಳು ತಗೊಂಬಂದಿದ್ರು, ಅದನ್ನು ತೆಗೆದಾಗ ಪ್ರಯತ್ನಪಟ್ಟು ಕಾನ್ಫಿಡೆನ್ಸ್ ಕೊಟ್ವಿ. ಜನ ಒಂದಾಗಿ ನಿಂತರು. ಆ ಹಿನ್ನೆಲೆ ಬೊಮ್ಮಾಯಿಯವರ ಸರ್ಕಾರ ಸುಮಾರು 14% ಬಂದು ನಂತರದಲ್ಲಿ 15ಕ್ಕೆ ಅಗ್ರಿಮೆಂಟ್ ಆಯ್ತದೆ. ಆದರೆ ಕಾನೂನುಬದ್ಧವಾಗಿ ಅಗ್ರಿಮೆಂಟ್ ಆಗದಿದ್ರು ನಮ್ಮ ಜೊತೆ ಮಾತಾಡಿದರು. ನಾವು ಕೊನೆಗೆ 17 ಕೊಡಿ ಅಂದ್ವಿ, 15ಕ್ಕೆ ಅವ್ರು ಕೊಟ್ಟರು. ಇದರಲ್ಲಿ ಒಂದು ವಿಶೇಷ ಏನು, ಯಾರೊಬ್ಬರೂ ಕೂಡ 15% ತಗೊಳ್ದೇ ಇಲ್ಲ, ರೆಫ್ಯೂಸ್ ಮಾಡಲ್ಲ ಯಾರು ಕೂಡ, ಎಲ್ಲರೂ ತೊಗೊಂಡಿದ್ದಾರೆ. ಅದರ ಅರ್ಥ ಏನು, ಆ 15%ನ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ. ಇವತ್ತು ಕಥೆ ಹೇಳಕ್ಕೆ ಬರ್ತೀರಾ, ಇಲ್ಲಿ ಸಮಾನ ವೇತನ ಕೊಡ್ತೀವಿ, ಸರ್ಕಾರದಲ್ಲಿ ಅಷ್ಟಿದೆ ಇಷ್ಟಿದೆ, ಬದನೆಕಾಯಿ ಇದೆ, ಮಣ್ಣು ಮಚ್ಚಿ ಇದೆ ಅಂತೇಳಿ. ಹಾಗಾದ್ರೆ ಹೇಳ್ಬೇಕಾಯ್ತು, ಬೈಕಾಟ್ ಕಾಲ್ ಕೊಡ್ಬೇಕಾಯ್ತು. ಇವತ್ತು ನಿಮ್ಮ ಮಾತಿನಂತೆ ಜನ 15% ಬೈಕಾಟ್ ಮಾಡಿದ್ದಿದ್ರೆ ಆಗ ಪರಿಸ್ಥಿತಿ ಬೇರೆ ಆಗೋದು. ಬಟ್ ಹಾಗಿಲ್ಲ, ಎಲ್ಲ ತಗೊಂಡಿದ್ದಾರೆ. ಇವತ್ತು ನಮಗೆ ಬರ್ತಿರೋದೇನು ಮೆಸೇಜ್ಗಳು, ಅಗ್ರಿಮೆಂಟ್ ಮಾಡಿ ಅಂತ. ಸಮಾನ ವೇತನ ಯಾರೂ ಮಾತಾಡ್ತಿಲ್ಲ. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಗ್ಗೆ ನಾನು ನೀವು ಹೇಳಿದ್ದೀರ, ಅದನ್ನ ಹಿಡ್ಕೊಂಡು ಬುಡುಬುಡಿಕೆ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ಸಲ್ಲಿ ಬರೆದಿದ್ದಾರಪ್ಪ, ಬೇಕಾದಷ್ಟು ಬರೆದಿದ್ದಾರೆ. ಅವರು ಸ್ವರ್ಗನೇ ಕೊಡ್ತೀವಿ ಕೈಗೆ ಅಂತ ಕೊಟ್ಟಿದ್ದಾರೆ. ಬಟ್ ನಾವು ಬಂದಿರೋದು ನರಕ ಇವತ್ತು. ಆದ್ದರಿಂದ ಆ ಮ್ಯಾನಿಫೆಸ್ಟೋ ಇಟ್ಕೊಂಡು ಮತ್ತೆ ಮೋಸ ಮಾಡಿಬಿಡಿ. ಬರೀ ರಿಯಲಿಸ್ಟಿಕ್ ಆಗಿ ಬನ್ನಿ. ಒಂದು ಯೂನಿಯನ್ ಇವತ್ತು ಆಗೋದಿಲ್ಲ, ಇಂಪಾಸಿಬಲ್ದು. ಯಾರು ಅವರ ಯೂನಿಯನ್ ಮುಚ್ಚಿ ಬರೋಕ್ಕೆ ತಯಾರಿಲ್ಲ. ಅದರಿಂದ ಇವತ್ತು ಗೋಷ್ಠಿ ಏನು ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಜನಗಳಿಗೆ ಇವತ್ತು ದುಡ್ಡು ಬೇಕಾಗಿದೆ. ಎಸ್, 38 ತಿಂಗಳ ಹರಿಯಿಸಬೇಕಾಗಿದೆ ಅವರಿಗೆ. ಸಿದ್ದರಾಮಯ್ಯ ದಯಮಾಡಿ ಡಿಲೇ ಮಾಡಿಬಿಡಿ, ಹಲವಾರು ಕಾರಣಗಳು ಕೊಟ್ಟರು ಇದುವರೆಗೆ ಸಬೂಬುಗಳು. ಓಕೆ, ಫೈನ್, ಅವು ಜಿನೇ ಅಂತ ಇಟ್ಕೊಳ್ಳೋಣ, ಸಬೂಬು ಅನ್ನೋದು ಬೇಕಾಗಿಲ್ಲ. ಇನ್ನು ಮುಂದಾದರೂ ಕರೀರಿ, ಬೇಗ ಸೆಟ್ಲ್ ಮಾಡಿ, ಮಾತುಕತೆ ಮಾಡಿ. ಇಲ್ಲದೆ ಅಂದರೆ ಖಂಡಿತ ಚಳವಳಿ ನಾವು ಮಾಡ್ತೀವಿ.
ಸಿ 2021 ನಾವೇನಿದ್ವು ಇವತ್ತು ನಮ್ಮ ಪರಿಸ್ಥಿತಿ ಆಗಿಲ್ಲ. ಜನಗಳಿಗೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೀವಿ. ಆ ಸ್ಟ್ರೈಕ್ ಫೇಲ್ ಆಯಿತು, 16,000 ಜನರು ವಿಕ್ಟಿಮೈಸ್ ಆಯಿತು, 1 ಲಕ್ಷಕ್ಕೂ ಮಿಗಿಲ ಕೆಲಸಗಾರ ಸಂಬಳಗಳು ಹೋಯಿತು, ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಯಿತು. ಆದರೂ ಕೂಡ ಇವತ್ತು ಈ ಕಳೆದ 4 ವರ್ಷಗಳ ನಮ್ಮ ಸುದೀರ್ಘವಾದ ಪ್ರಯಾಣ ಏನಿದೆ, ಇದರಲ್ಲಿ ಹಲವಾರು ಸಮಾವೇಶಗಳು ಮಾಡಿದ್ವಿ, ತಿಳುವಳಿಕೆ ತಂದಿವಿ ಜನಗಳಲ್ಲಿ. ಇವತ್ತೊಂದು ಧೈರ್ಯ ಬಂದಿದೆ. ಆ ಧೈರ್ಯದ ಹೊತ್ತಿಗೆ ಅವರು 31ನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ನಾವು ನೋಟಿಸ್ ಕೊಟ್ವಿ. ಅದು ಸರ್ಕಾರಕ್ಕೆ ಕೊಟ್ಟು ನೇರವಾಗಿ, ಕಾನೂನು ಬಾಹಿರ ಅಂತ ಯಾರು ಹೇಳಿದ್ರು ಪಂಡಿತರು. ಅವರು ಕಾನೂನು ಗೊತ್ತಿಲ್ಲ, ಯಾವ್ದು ಬಾಹಿರ ಅಂತಲೂ ಗೊತ್ತಿಲ್ಲ, ಯಾವ್ದು ಕಾನೂನು ಪರ ಅಂತಲೂ ಗೊತ್ತಿಲ್ಲ, ಆ ವಿಷಯ ಬೇರೆ. ಬಟ್ ದ ಪಾಯಿಂಟ್ ಈಸ್, ಸ್ಟ್ರೈಕ್ ನೋಟಿಸ್ ಕೊಡೋ ಚೈತನ್ಯ ನಮ್ಗೆ ಬಂತು. ಆ ಹಿನ್ನೆಲೆ ಹೊತ್ತು ಸಿದ್ದರಾಮಯ್ಯನವ್ರು ಹೇಳಿ ಕಳಿಸಿದ್ರು, ಪತ್ರ ಬರೆಸಿದ್ರು ನಮಗೆ, ಸಂಕ್ರಾಂತಿ ಆದಮೇಲೆ ಕರಿತೀವಿ, ನಂತರ ಬಜೆಟ್ ಆದಮೇಲೆ ಕರಿತೀವಿ. ಎಸ್, ವಿ ಆರ್ ವೇಟಿಂಗ್ ಫಾರ್ ದಟ್. ಒಂದು ರಾಜ್ಯದ ಚೀಫ್ ಮಿನಿಸ್ಟ್ರಲ್ಲಿ ಮತ್ತೆ ನಾನು ಹೇಳಬೇಕಾಗಿದೆ, ನಾವು ನಂಬಿಕೆ ಇನ್ನೂ ಕಳ್ಕೊಂಡಿಲ್ಲ. ಕರೀತಾರೆ, ಕರೀದೇ ಕರೆಸೋ ವಿಧಾನ ನಮ್ಗೆ ಗೊತ್ತಿದೆ. ನಾವೇನು ಕಣ್ಣು ಮುಚ್ಕೊಂಡು ಕೂತಿರೋದಿಲ್ಲ. ಇಲ್ಲಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಫೋನ್ಪೇ ಕಳಿಸಿ, ಗೂಗಲ್ ಪೇ ಕಳಿಸಿ ಅಂತ ಕೇಳ್ಕೊಂಡು ನಾವಿಲ್ಲ. ನಮ್ಮ ಹೋರಾಟ ಖಂಡಿತ ಮುಂದುವರಿಯುತ್ತೆ. ಅದರಿಂದ ಮ್ಯಾನಿಫೆಸ್ಟೋ ತೋರಿಸಿ ಮತ್ತೆ ಮೋಸ ಮಾಡಬೇಡಿ, ಮಂಕ್ ಬೂದಿ ಹಾಕಬೇಡಿ. ಬರೀ ರಿಯಲಿಸ್ಟಿಕ್ ಆಗಿ ತಪ್ಪು ಮಾಡಿದ್ರೆ ನೀವು ಆ ತಪ್ಪನ್ನು ಜನಗಳ ಮುಂದೆ ಒಪ್ಕೊಳ್ಳಿ. ಲೆನಿನ್ ಅಂತ ದೊಡ್ಡ ವ್ಯಕ್ತಿ, ಗಾಂಧಿ ಅಂತ ದೊಡ್ಡ ವ್ಯಕ್ತಿ ಹೇಳ್ತಾರೆ, ತಪ್ಪು ಮಾಡಿದಾಗ ನಾವು ಮಾಸಸ್ ಮುಂದೆ ಒಪ್ಕೋಬೇಕು ಅಂತ. ನೀವು ತಪ್ಪು ಮಾಡಿದ್ದೀರ, ನಾವು ತಪ್ಪು ಮಾಡಿಲ್ಲ, ಬಿಟ್ವಿ ನೀವು ಸ್ಟ್ರೈಕ್ ಮಾಡೋಕ್ಕೆ. ಆ ಸ್ಟ್ರೈಕಿನಲ್ಲಿ ನೀವು ಸಾಧನೆ ಮಾಡೋಕ್ಕಾಗದೇ ಇರೋ ಇವತ್ತು ಹಂಗಾರೆ ಸ್ಟ್ರೈಕ್ ಮಾಡಿ ಸಾಧನೆ ಮಾಡ್ತೀರಾ? ನಿಮ್ಮ ಕೈಲಾಗೋದಿಲ್ಲ ಅದು. ಯಾಕೆ? ಇವರ ಡಿಮಾಂಡ್ ಈಸ್ ನಾಟ್ ರಿಯಲಿಸ್ಟಿಕ್. ಮಾತುಕತೆ ಆಗಬೇಕು. 8% ಆಫರ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಕೆಲವ್ರ ಮನಸ್ಸಲ್ಲಿ ಏನಿದೆ, ಅಯ್ಯೋ ಎಲ್ಲ ಆಗ್ಬಿಟ್ಟಿದೆ ಆಗಲೇ 15%, ನಥಿಂಗ್ ಲೈಕ್ ದ್ಯಾಟ್. ಯಾವ ಪರ್ಸೆಂಟೇಜ್ ಏನೂ ವರ್ಕೌಟ್ ಆಗಿಲ್ಲ. ನಮ್ಮನ್ನು ಇನ್ನೂ ಕ್ಯಾರೆ ಅಂತ ಅವ್ರು ಕರೆದಿಲ್ಲ. ಆದ್ದರಿಂದ ನಾನು ಕೆಲವು ಸೂಚನೆಗಳು ಕೊಡೋದೇನಪ್ಪ ಅಂತ ಹೇಳಿದರೆ, ಒಂದು, ನಮ್ಮನ್ನು ಟೀಕೆ ಮಾಡ್ತಿರೋ ನಮ್ಮ ಟೀಕೆ ಜಾಸ್ತಿ, ನಮ್ಮೇಲೆ ಮಾಡೋ ಟೀಕೆ. ನೀವೇನು ಮಾಡ್ತೀರ? ಕನ್ನಡದಲ್ಲಿ ನಿಮ್ಮ ಮುಖ ನೋಡಿ ಎಷ್ಟು ಅಗ್ಲಿ ಆಗಿದೆ. ಅದು ಸುಳ್ಳು ಹೇಳ್ಕೊಂಡು ಬರ್ತಿದ್ದೀರಾ. ನಿಮ್ಮ ಯೂನಿಯನ್ 21ರಲ್ಲಿ ಇದ್ದಂಥ ಸ್ಟ್ರೆಂತ್ ಇವತ್ತಿಲ್ಲ, ಉದುರೋಗಿದೆ. ಒಂದೊಂದಾಗಿ ದಳಗಳು ಉದುರೋಗಿದೆ. ಯಾರು ನಿಮ್ಮನ್ನು ಕ್ವಶನ್ ಮಾಡ್ತಾ ಅವ್ರನ್ನ ಕಿತ್ತು ಬಿಸಾಕಿದ್ದೀರಾ? ಕಿತ್ತು ಬಿಸಾಕಿ ಉಳಿದವ್ರನ್ನ ಉಳಿದೋರ್ನೇ ಗೌಡ ಅಂತ ಇಟ್ಕೊಂಡು ಮೆರೀತಾ ಇದ್ದೀರಾ? ಇದು ಹೆಚ್ಚಿಗೆ ನಡೆಯೋದಿಲ್ಲ. ಆದ್ದರಿಂದ ಇವತ್ತು ಕೂಡ ನಂದು ಸವಿನಯವಾದಂಥ ಒಂದು ಪ್ರಾರ್ಥನೆ, ಸಾರಿಗೆ ನಿಗಮದ ನೌಕರರಿಗೆ ಈ ಬೂದಿ ಬಾಬಾಗಳ ಮಾತು ಕೇಳ್ಕೊಂಡು ಮತ್ತೆ ದಾರಿ ತಪ್ಪಬೇಡಿ. ಸೆಟ್ಲ್ಮೆಂಟ್ ಆಗಬೇಕು, ಆ ಜವಾಬ್ದಾರಿನ ಹೊತ್ಕೊಂಡಿದ್ದೀವಿ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋಕ್ಕೆ ಏನು ಕಾರ್ಯಕ್ರಮ ಬೇಕೋ ಜಂಟಿ ಸಮಿತಿಯಲ್ಲಿ ನಾವು ಕೂತ್ಕೊಳ್ತೀವಿ. ನಮ್ಮ ಜಂಟಿ ಸಮಿತಿ ಯುನೈಟ್ ಆಗಿದೆ. ಇನ್ನು ಹೆಚ್ಚೆಚ್ಚಿನ ಜನ ನಮ್ಮ ಜಂಟಿ ಸಮಿತಿಗೆ ಬರಬೇಕು ಅಂತ ಇವತ್ತು ಆಸೆ ಪಡ್ತಾ ಇದ್ದಾರೆ. ಯಾಕೆ? ಅದರ ಲೈನ್ ಕರೆಕ್ಟ್ ಆಗಿದೆ. ಲೈನ್ ಏನು? ಕಾರ್ಪೊರೇಷನ್ ಉಳಿಸಬೇಕು, ಅಲ್ಲಿರೋ ಕೆಲಸಗಾರರಿಗೆ ನ್ಯಾಯ ಸಿಗಬೇಕು ಅನ್ನೋದು. ಆದ್ದರಿಂದ ಈ ಅವ್ರಿಗೆ ನಾನು ಕೇಳೋದು, ಆ ಬುಡುಗುಡಿಕೆ ಮಾಡೋರಿಗೆ ಈಗಲೂ ರಿಯಲಿಸ್ಟಿಕ್ ಆಗಿ ಬನ್ನಿ. ಒಂದು ಯೂನಿಯನ್ ಒಂದು ಡಿಮಾಂಡ್ ಆಗಲ್ಲ. ಯೂನಿಯನ್ ಎಷ್ಟು ಬೇಕಾದ್ರೂ ಇರಲಿ, ಚಳವಳಿ ಒಂದೇ ಇರಬೇಕು. ಡಿಮಾಂಡ್ ಒಂದು. ಯಾವ ಡಿಮಾಂಡು? ವೇತನ ಆಯೋಗದಲ್ಲ. ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ನಮ್ಗೆ ಸಿಗುತ್ತೆ. ನಾವು ಕೇಳಿದ್ವಿ 25% ವೇಜ್ ಇನ್ಕ್ರೀಸ್ ಕೊಡಿ ಅಂತ. ಎಷ್ಟು ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಅಥವಾ ನಮ್ಗೆ ಶಕ್ತಿ ಬಂದರೆ ಇನ್ನೂ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಇಲ್ಲಿ ಸರಿಸಮಾನ ವೇತನ, ಕಡಿಮೆ ವೇತನದ ಪ್ರಶ್ನೆ ಬರೋದಿಲ್ಲ. ನಮಗೆ ಸ್ಕಿಲ್ ಇದೆ ಮತ್ತು ನಮಗೆ ರಿಸ್ಕ್ ಇದೆ. ಅದಕ್ಕೆ ಅನುಗುಣವಾಗಿ ನೀವು ಸಂಬಳ ಕೊಡಬೇಕು. ಇವತ್ತು ಸಾರಿಗೆ ನಿಗಮಗಳ ನೌಕರರು ಒಂದು ಒಳ್ಳೆಯ ಸೆಟ್ಲ್ಮೆಂಟ್ ಆಗಲಿ ಅಂತ ಕಾಯ್ತಿದ್ದಾರೆ. ಅದರಿಂದ ಯಾರು ದಾರಿ ತಪ್ಪಿ ಹೋಗಿದ್ದಾರೆ, ಪ್ರಾಡಿಗಲ್ ಸನ್ಸ್, ದಾರಿ ಬಿಟ್ಟಿರೋ ಮಕ್ಕಳು, ಅವ್ರು ಬರಲಿ ಮೇನ್ ಸ್ಟ್ರೀಮ್ ಓದಿ ಮೂವ್ಮೆಂಟ್ಗೆ, ನಾವು ಸ್ವಾಗತ ಮಾಡ್ತೀವಿ ಅವ್ರನ್ನ. ಆದರೆ ಅವರ ಡಿಮಾಂಡ್ಗಳ ಮೇಲೆಲ್ಲ ಇವತ್ತು ಜಾಯಿಂಟಾಗಿ ನಾವೇನು ಒಪ್ಕೊಂಡಿದ್ವೋ ಆ ಡಿಮಾಂಡ್ಗಳು ಈಡೇರಿಕೆಗೋಸ್ಕರ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ, ಖಂಡಿತ ಜಯ ನಮಗೆ ಸಿಗುತ್ತೆ. ಅದಕ್ಕೆ ಮತ್ತು ಅದೇ ಸಂದರ್ಭದಲ್ಲಿ ಕೆಲಸಗಾರರಿಗೂ ನಾನು ಕೇಳ್ಕೊಂಡು, ನೀವು ಹತಾಶರಾಗಬೇಡಿ. ಆ ಲೀಡರ್ಸ್ ಹತಾಶರಾಗಿದ್ದಾರೆ, ಸಹಜ ಅವ್ರಿಗೆ. ಯಾಕೆಂದರೆ ಅವ್ರು ಹೇಳಿದ್ದೇನೂ ಆಗಿಲ್ಲ. ಯಾರ್ಯಾರ್ದೋ ಬಾಲ ಹಿಡ್ಕೊಂಡು ಹೋಗ್ತಿದ್ದಾರೆ. ಆ ಬಾಲ ಹಿಡ್ಕೊಂಡು ಮ್ಯಾನಿಫೆಸ್ಟೋಗಳು ತೋರಿಸ್ಕೊಂಡು ಹೋದ್ರೆ ಕೆಲಸ ಆಗೋದಿಲ್ಲ. ಇವತ್ತು ಪ್ರಾಕ್ಟಿಕಲ್ಲಾಗಿ ಹೇಳಬೇಕು. ಆ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ. ಅದರಿಂದ ನಾನು ಕೈ ಮುಗಿದು ಈ ನಿಗಮದ ವೀಕ್ಷಕರು ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಸರಿಯಾದಂಥ ದಾರಿಯಲ್ಲಿ ಇವತ್ತು ನಮ್ಮ ಚಳವಳಿ ಜಂಟಿ ಕ್ರಿಯಾ ಸಮಿತಿ ಹೋಗ್ತಿದೆ. ಅದರ ಪ್ರಕಾರ ತಾವೆಲ್ಲ ನಡ್ಕೊಳ್ಳಿ ಅಂತ ಕೇಳಿಕೊಂಡು ತಮಗೆ ನಮಸ್ಕಾರ ಮಾಡ್ತೀನಿ. ಹಾಗೂ ಈ ಚಾನಲ್ನವ್ರಿಗೆ ನಮಗೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ, ಅವರು ಕೂಡ ಧನ್ಯವಾದಗಳು. ಈ ಚಾನಲ್ನ ನೋಡಿ ಹೆಚ್ಚೆಚ್ಚಿಗೆ ನಾಲೆಡ್ಜ್ ಪಡೀರಿ ಅಂತ ನಾನು ಕೇಳ್ಕೊಳ್ತೀನಿ.